ಅಪ್ರೂವರ್ಗಳ ಪಾತ್ರ ಒಂದು ಕೇಸ್ನಲ್ಲಿ ಹೆಂಗಿರುತ್ತೆ ಅನ್ನೋದನ್ನ ನೋಡಿದ್ವಿ. ಹಾಗಿದ್ರೆ ಹಿಸ್ಟ್ರಿನ ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಯಾವೆಲ್ಲ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಮಾಫಿ ಸಾಕ್ಷಿಗಳ ಪಾತ್ರ ಅಥವಾ ಅದರ ಇಂಪ್ಯಾಕ್ಟ್ ಹೆಂಗಾಗಿದೆ ಈಗ ನೋಡ್ತಾ ಹೋಗೋಣ. ಅಪ್ರೂವರ್ಗಳ ಹೇಳಿಕೆಯಿಂದ ಆ ಕೇಸ್ಗಳಲ್ಲಿ ಜೈಲು ಶಿಕ್ಷೆ ಆಗಿದೆ ಅಪರಾಧಿಗಳಿಗೆ. ದರ್ಶನ್ ಕೇಸಲ್ಲೂ ಈಗ ಮಾಫಿ ಸಾಕ್ಷಿಗಳ ಹೇಳಿಕೆಗೆ ಮಹತ್ವ ಸಿಗುತ್ತೆ. ಮಾಫಿ ಸಾಕ್ಷಿ ಸತ್ಯವಾದರೆ ದರ್ಶನ್ಗೆ ಜೈಲೇ ಖಾಯಂ ಆಗುತ್ತಾ ಗೊತ್ತಿಲ್ಲ. ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸೊ ಮಾಫಿ ಸಾಕ್ಷಿಯಿಂದ ದರ್ಶನ್ ಕೇಸ್ಗೆ ಖಂಡಿತವಾಗ್ಲೂ ಒಂದು ತಿರುವು ಸಿಗುವಂಥ ಸಾಧ್ಯತೆ ಇದೆ. ಸೊ ಹಿಸ್ಟ್ರಿಯನ್ನು ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಮೊದಲ ಪ್ರಕರಣ ಗಮನಿಸ್ತಾ ಇದ್ದೀವಿ. ಮಾಫಿ ಸಾಕ್ಷಿ ಯೋಗೇಶ್ ಗೌಡ, ಧಾರವಾಡದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣ. ಇದರಲ್ಲಿ ಯಾವ ವ್ಯಕ್ತಿ ಅವರನ್ನು ಕೊಲೆ ಮಾಡಿದ್ನೋ ಬಸವರಾಜ್ ಮುತ್ತಗಿ ಆ್ಯಂಡ್ ಟೀಮ್ A1 ಬಸವರಾಜ್ ಮುತ್ತಗಿ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಮುಂದೆ ಬಂದ. ಈತ ಮುಂದೆ ಬಂದಂತಹ ಸಂದರ್ಭದಲ್ಲಿ ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ತು. ಪ್ರಾಸಿಕ್ಯೂಷನ್ಗೆ ಪ್ರಮುಖ ಅಸ್ತ್ರವಾಯಿತು ಈತನ ಹೇಳಿಕೆ. ವಿನಯ್ ಕುಲಕರ್ಣಿ ಸೇರಿದಂತೆ ಇತರೆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಯಿತು. ಆದರೆ ಈಗ ಅವರು ಬೇಲ್ ಪಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಇನ್ನು ಎರಡನೇ ಪ್ರಕರಣ ಶೀನಾ ಬೋರಾ ಪ್ರಕರಣ. ಇಡೀ ದೇಶದಲ್ಲೇ ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಇದು. 2012ರಲ್ಲಿ ಆದಂಥ ಒಂದು ಪ್ರಕರಣ ಇದು. ಕೊಲೆ ಪ್ರಕರಣದಲ್ಲಿ ಯಾವ ಚಾಲಕ ಶೀನಾ ಬೋರಾ ಮೃತದೇಹವನ್ನು ಸಾಗಾಟ ಮಾಡಿದ್ನೋ ಶ್ಯಾಮ್ವರ್ ರೈ, ಈತ ಮಾಫಿ ಸಾಕ್ಷಿಯಾದ. ಇದಾದ ಬಳಿಕ ಪ್ರಕರಣದ ಒಳಗಿನ ಮಾಹಿತಿ ಬಹಿರಂಗವಾಯಿತು. ತನಿಖೆಯ ದಿಕ್ಕೇ ಬದಲಾಯಿತು. ಇನ್ನು ಪ್ರಾಸಿಕ್ಯೂಷನ್ ಪ್ರಕರಣಕ್ಕೆ ಸಾಕ್ಷ್ಯಾಧಾರ ಬಲ ಸಿಕ್ತು. ಇಂದ್ರಾಣಿ ಮುಖರ್ಜಿ ಅವರ ಮಾಜಿ ಪತಿ ಸಂಜೀವ್ ಖನ್ನಾ, ಈ ಹೆಸರುಗಳೆಲ್ಲ ಕೇಳಿರಬಹುದು ನೀವು. 2012ರ ಶೀನಾ ಬೋರಾ ಹತ್ಯೆ ಕೇಸ್. ಇನ್ನು ಮೂರನೇ ಪ್ರಕರಣ ಜೆಸಿಕಾ ಲಾಲ್ ಕೊಲೆ ಕೇಸ್. 1999ರಲ್ಲಿ 34 ವರ್ಷದ ಓರ್ವ ಮಾಡೆಲ್, ಈಕೆಯನ್ನು ಶೂಟ್ ಮಾಡಿ ಸಾಯಿಸಲಾಗಿತ್ತು. ಮನು ಶರ್ಮಾ ಎನ್ನುವಾತನ ಮೇಲೆ ಈ ಒಂದು ಆರೋಪ ಬಂದಿತ್ತು. ಒಳಗಿನ ಹೊಸ ಸಾಕ್ಷ್ಯಗಳಿಂದ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ತು. ಮರು ವಿಚಾರಣೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಮತ್ತಷ್ಟು ಬಲ ಸಿಕ್ಕಂತಾಯಿತು ಮಾಫಿ ಸಾಕ್ಷಿಗಳಿಂದಾಗಿ. ಅಂತಿಮವಾಗಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗೆ ಶಿಕ್ಷೆ ಪ್ರಕಟವಾಗಿದೆ. ಆ್ಯಂಡ್ 2020ರಲ್ಲಿ ಆತ ಹೊರಗಡೆ ಕೂಡ ಬಂದಿದ್ದಾನೆ. ಇನ್ನು ನಾಲ್ಕನೇ ಪ್ರಕರಣ ನಿತೀಶ್ ಕಟಾರ ಕೊಲೆ ಕೇಸ್. 2007ರಲ್ಲಿ ಬ್ರೂಟಲ್ ಕಿಡ್ನ್ಯಾಪ್ ಹಾಗೆ ಮರ್ಡರ್ ಆದಂಥ ಒಂದು ಪ್ರಕರಣ ಇದು. ಒಳಗಿನ ಸಾಕ್ಷ್ಯಗಳು ಮಹತ್ವ ಪಡೆದವು. ಸಾಕ್ಷಿದಾರರ ಹೇಳಿಕೆಗಳು ತುಂಬ ಗಂಭೀರವಾಗಿ ಇಂಪ್ಯಾಕ್ಟ್ ಮಾಡಿತು. ಪ್ರಕರಣದ ಘಟನೆಗಳ ಸರಪಳಿ ನ್ಯಾಯಾಲಯದ ಮುಂದೆ ಬಿಚ್ಚಿಡಲಾಯಿತು. ಆಗ ನ್ಯಾಯಾಧೀಶರು ಅವರಿಗೆ ಒಂದಂತೂ ಸ್ಪಷ್ಟವಾಯಿತು, ಪ್ರಮುಖ ಆರೋಪಿಗಳಿಗೆ ಅವರು ಶಿಕ್ಷೆಯನ್ನು ಪ್ರಕಟ ಮಾಡಿದರು. ಸೊ ಶಿಕ್ಷೆ ಆಗುವಲ್ಲಿ ಈ ಮಾಫಿ ಸಾಕ್ಷಿಗಳೇ ನೆರವಾಗಿದ್ದದ್ದು. ಅಂದರೆ ಯಾರು ಆರೋಪಿಗಳಾಗಿ ಈ ಒಂದು ಕೇಸ್ನಲ್ಲಿ ಜೈಲು ಪಾಲಾಗಿರ್ತಾರೋ ಅವ್ರುಗಳೇ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಬಂದು ಈ ಪ್ರಕರಣಕ್ಕೆ ಮತ್ತಷ್ಟು ಬಲ ಕೊಟ್ಟರು. ಯಾರ ಪರವಾಗಿ? ಪ್ರಾಸಿಕ್ಯೂಷನ್ ಪರವಾಗಿ, ಆರೋಪಿಗಳ ವಿರುದ್ಧವಾಗಿ. ಇನ್ನು ಐದನೇ ಪ್ರಕರಣ ಮೇವು ಹಗರಣ ಫಾರ್ಡರ್ ಸ್ಕ್ಯಾಮ್ ಕೇಸ್. 940 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಹಗರಣ ಇದು. ಬಿಹಾರದಲ್ಲಿ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಅವರನ್ನು ಜೈಲಿಗೆ ಕಳಿಸಿದಂಥ ಪ್ರಕರಣ. ಸಹ ಆರೋಪಿಗಳ ಸಹಕಾರದಿಂದ ಹಣದ ಹರಿವಿನ ಬಗ್ಗೆ ಮಾಹಿತಿ ಲಭ್ಯವಾಯಿತು. ಮಾಹಿತಿಯಿಂದ ದಾಖಲೆಗಳು, ಸಾಕ್ಷ್ಯ ಸಂಗ್ರಹಕ್ಕೆ ತನಿಖಾ ಸಂಸ್ಥೆಗೆ ಇದು ತುಂಬಾ ನೆರವಾಯಿತು. ಸೂಕ್ತ ದಾಖಲೆಗಳಿಂದ ಫಾರ್ಡರ್ ಹಗರಣದ ತನಿಖೆ ಮತ್ತಷ್ಟು ಬಲವಾಯಿತು. ನಂತರ ಆರೋಪಿಗಳಿಗೆ ಶಿಕ್ಷೆ ಪ್ರಕಟವಾಯಿತು. ಆ್ಯಂಡ್ ಅನಾರೋಗ್ಯದ ಕಾರಣದಿಂದ ಈಗ ಲಾಲು ಪ್ರಸಾದ್ ಯಾದವ್ ಅವರು ಬೇಲನ್ನು ಪಡ್ಕೊಂಡಿದ್ದಾರೆ. ಇನ್ನು ಆರನೇ ಪ್ರಕರಣ ಹರ್ಷದ್ ಮೆಹ್ತಾ ಷೇರು ಪ್ರಕರಣ, ಹಗರಣ ಅಂತ ಹೇಳ್ಬೋದು. ನೀವು ಈ 1999 ಸಿನಿಮಾವನ್ನು ನೋಡಿದರೆ ಈ ಪ್ರಕರಣದ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಕೆಲ ಆರೋಪಿಗಳ ಸಹಕಾರದಿಂದ ಆರ್ಥಿಕ ವಹಿವಾಟಿನ ಮಾಹಿತಿ ಬಹಿರಂಗವಾಯಿತು. ಮಾಹಿತಿಯ ಬೆನ್ನಲ್ಲೇ ಹಣಕಾಸು ವ್ಯವಹಾರ ತನಿಖೆಗೆ ಮಹತ್ವದ ಸುಳಿವು ಸಿಕ್ತು. ಇದೇ ಸುಳಿವಿನಿಂದ ಆರ್ಥಿಕ ಅಪರಾಧದ ಜಾಲವನ್ನು ಭೇದಿಸೋಕೆ ಮಾಫಿ ಸಾಕ್ಷಿಗಳು ನೆರವಾದರು. ಸೊ ನಮ್ಮ ದೇಶದಲ್ಲಿ ನಡೆದಂಥ ಹೈ ಪ್ರೊಫೈಲ್ ಕೇಸ್ಗಳು, ಸ್ಕ್ಯಾಮ್ಗಳ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋ ಹಾಗಿದ್ರೆ ಈ ಮಾಫಿ ಸಾಕ್ಷಿಗಳ ಒಂದು ಪಾತ್ರ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಷ್ಟು ಮಾಫಿ ಸಾಕ್ಷಿಗಳ ಟೈಮ್ ಲೈನ್ ನೋಡಿದಂತಹ ಸಂದರ್ಭದಲ್ಲಿ ಸೊ ಆಗ
ಪ್ರಾಸಿಕ್ಯೂಷನ್ನ ಪರವಾಗಿ ಬಲ ಸಿಕ್ಕಿರೋದು ದೃಢವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.